ಬ್ರೇಕ್ ನಂತರ ನೇರ ಮಾತು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಶ್ವರಪ್ಪ ಅವರೇ, ನಿಮ್ಮ ಪಕ್ಷದ ಒಳಗೆ ಒಂದು ಮಾತಿದೆ, ಮುಖ್ಯಮಂತ್ರಿಗಳಿಗೆ ಈಶ್ವರಪ್ಪ ಅವರಿಗೆ ಒಳ ಒಪ್ಪಂದ ಆಗಿದೆ. ಇವರು ಸಿದ್ದರಾಮಯ್ಯನವ್ರ ಜೊತೆಗೆ ಏನಂಗಂದ್ರೆ ಅದು ನೀವು ಹೇಳಬೇಕು. ನನಗೆ ಈ ಒಳ ಒಪ್ಪಂದ ಹೊರ ಒಪ್ಪಂದ ನನ್ನ ಜೀವನದಲ್ಲಿ ನನಗೆ ಗೊತ್ತಿಲ್ಲ. ನನಗೆ ನಮ್ಮ ಪಕ್ಷ ಸಂಸ್ಕಾರ ಕೊಟ್ಟಿರೋದು ನ್ಯಾಯಯುತವಾಗಿ ಸಂಘಟನೆ ಕಟ್ಕೊಂಡು ಯಾವ ಬಡವರಿದ್ದಾರೆ ಅವ್ರ ಪರ ಹೋರಾಟ ಮಾಡುವಂತ ಕಲಿಸ್ಕೊಟ್ಟಿರೋ ವಿನಃ ಯಾವನೋ ಅಧಿಕಾರದಲ್ಲಿ ಇದ್ದವ್ರ ಹತ್ರ ಅಲ್ಲಿ ಹೋಗಿ ಅವ್ರ ಜೊತೆಗೆ ಒಳ ಒಪ್ಪಂದ ಮಾಡ್ಕೊಳ್ಳೋಂಥ ಸ್ಥಿತಿ ನನಗಿಲ್ಲ. ಆ ಭಗವಂತನ ಪ್ರಾರ್ಥನೆ ಮಾಡ್ತೀನಿ, ನಾನು ಬದುಕಿರೋ ತನಕ ಕೂಡ ಈ ಒಳ ಒಪ್ಪಂದ ಅನ್ನೋಂಥ ಪ್ರಶ್ನೆಗಳು ತರಬೇಡಪ್ಪ ಅಂತ ಪ್ರಾರ್ಥನೆ ಮಾಡ್ತೀನಿ. ಇದು ನನ್ನ ಜೀವನದ ತೀರ್ಮಾನ. ನಿಮ್ಮಲ್ಲೇ ಕೆಲವರು ಮುಖ್ಯಮಂತ್ರಿ ಆಗೋ ಕನಸು ಕಾಣ್ತಾ ಇದ್ದವ್ರಿಗೆ ಅದು ಭಗ್ನ ಆಗೋಗಿದೆ ಅನ್ನೋ ಆತಂಕ ಕಾಡ್ತಾ ಇದೆ. ಯಾಕೆ ಮೊದಲನೇದಾಗಿ ಮುಖ್ಯಮಂತ್ರಿ ಕನಸು ಯಾಕೆ ಕಾಣಬಾರ್ದು? ಎರಡನೇದು ಭಗ್ನ ಯಾಕಾಗತ್ತೆ? ಯಾಕೆ ಬರಲಿ ಗೊತ್ತಾಗುತ್ತೆ. ಯಾಕೆ ಅಂತ ಅಂದರೆ ಮುಂದೆ ಯುವ ನಾಯಕರಿಗೆ ಸ್ವಚ್ಛ ರಾಜಕಾರಣದ ಆದಿ ಇದ್ದಂಥವ್ರಿಗೆ ಮಾತ್ರ ಮುಂಚೂಣಿಗೆ ಬಿಡಬೇಕು ಅನ್ನೋದು ಕೇಂದ್ರದ ವರಿಷ್ಠರ ನಿರ್ಧಾರ ಆಗಿದೆ. ಏನು ತಪ್ಪಿದೆ? ಯಾಕೆ ಬಿಡಬಾರ್ದು ಯುವ ನಾಯಕರಿಗೆ? ನಮ್ಮ ಪಕ್ಷ ಹಿನ್ನೆಲೆಯಲ್ಲೇ ನಿಮಗೆ ಆ ಕನಸು ಭಗ್ನ ಆಗೋಗಿದೆ ಅಂತ ನಾನು ಪ್ರಶ್ನೆ ಕೇಳಿದ್ದು. ಅದು ಈ ಭ್ರಮೆ ಅಷ್ಟೇ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ, ಅವನ ಕಾರ್ಯಕರ್ತ ವಾಜಪೇಯಿ ಇರ್ಬೋದು, ನರೇಂದ್ರ ಮೋದಿ ಏನು ಹೇಳ್ಬೋದು, ಪ್ರೈಮ್ ಮಿನಿಸ್ಟರ್ ನಾನಾಗಿರ್ಬೋದು, ನನ್ನ ಜೀವನದಲ್ಲಿ ಈ ಪಕ್ಷದ ಕಾರ್ಯಕರ್ತನಾಗಿದ್ದರೆ ನನ್ನ ಪುಣ್ಯ ಅಂತ ಹೇಳಿದ್ದಾರೆ. ಯಾವುದೋ ಜನ್ಮದ ಪುಣ್ಯ, ಆಕಸ್ಮಿಕವಾಗಿ ನಾವೆಲ್ಲರೂ ಈ ಸ್ಥಾನದ ತನಕ ಬಂದುಬಿಟ್ವಿ. ನಾನು MLA ಆಗ್ತೀನಿ ಅಂತ ನನ್ನ ಜೀವನದಲ್ಲಿ ಕನಸಿರಲಿಲ್ಲ, ಮಂತ್ರಿ ಆಗ್ತೀನಿ ಅಂತ ಕನಸು ಕಂಡಿರಲಿಲ್ಲ, ಉಪಮುಖ್ಯಮಂತ್ರಿ ಆಗ್ತೀನಿ ಅಂತ ಕನಸು ಕಂಡಿರಲಿಲ್ಲ, ಅಥವಾ ಚುನಾವಣೆ ಸೋತರು ವಿರೋಧ ಪಕ್ಷ ನಾಯಕ ಆಗ್ತೀನಿ ಅಂತ ಕನಸು ಕಂಡಿರಲಿಲ್ಲ. ಈ ಪಕ್ಷದ ವಿಶೇಷ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಪಕ್ಷದ ಹಿರಿಯರು ಏನು ಕೆಲಸ ಹೇಳ್ತಾರೆ ಅದು ಮಾಡೋದು ಅಟ್ಟೇನೆ. ನಾವೇ ಇಲ್ಲಿ ಗೂಟ ಹೊಡ್ಕೊಂಡಿರ್ಬೇಕು ಅಂತಿಲ್ಲ. ಹೊಸ ಯುವಕರು ಬರಲಿ, ಮುಖ್ಯಮಂತ್ರಿಗಳಲ್ಲಿ ತಪ್ಪೇನಿದೆ? ದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಬಂದರು, ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದರು, ರಾಜ್ಮಾತಾ ಅವ್ರ ಮಗಳು ಬಂದರು. ಈ ರೀತಿ ಅನೇಕ ವ್ಯಕ್ತಿಗಳು ಅವರು ಪಕ್ಷದಿಂದನೇ ಬೆಳೀತಾ ಬಂದು ಅಧಿಕಾರ ಸ್ಥಾನದಲ್ಲಿ ಇಳಿದಿದ್ದಾರೆ. ಹೀಗೆ BJP ಸಂಘಟನೆಯಲ್ಲಿ ಬಂದಂಥ ಯಾವ ವ್ಯಕ್ತಿ ಅಧಿಕಾರಕ್ಕೆ ಬಂದರೂ ಕೂಡ ಈ ಪಕ್ಷ ಅಧಿಕಾರಕ್ಕೆ ಬಂದಾಗ ವಿನಃ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ನೆಹರು ಇವರು ವಂಶದ್ದೇ ಆಗಬೇಕು ಅಂತಿದೆಯಲ್ಲ, ಇದು ಭಾರತೀಯ ಜನತಾ ಪಾರ್ಟಿಯ ಒಂದು ಕಲ್ಪನೆ ಅಲ್ಲ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ವಂಶ ಪಾರಂಪರ್ಯ ರಾಜಕಾರಣ ಯಾರು ವಿರೋಧ ಮಾಡ್ತಾ ಇದ್ದೀರಿ, ನೀವೇ ಫಾಲೋ ಮಾಡ್ತಾ ಇಲ್ವೇ? ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ, ಅಪ್ಪ ಮಗ ಅಲ್ಲೊಬ್ಬರು ಇಲ್ಲೊಬ್ಬರು ಎಕ್ಸೆಪ್ಷನ್ ಕೇಸ್ ಆಗೋದು ತಪ್ಪು ಅಂತ ನಾನು ಹೇಳಲ್ಲ. ಕಾಂಗ್ರೆಸ್ನಲ್ಲಿ ಇರಲಿ, JDSನಲ್ಲಿ, BJPಲಿರಲಿ. ಆದರೆ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವತಂತ್ರ ಬಂದಾಗಿಂದ ಇವತ್ತಿನ ತನಕ ನಾವೇ ಉಳಿದವರೆಲ್ಲರೂ ಕೂಡ ನಾವು ಹೇಳ್ದಂಗೆ ಕೇಳ್ಕೊಂಡು ನಮ್ಮ ಹಿಂದೆ ಬಿದ್ದಿರ್ರಿ. ಇದು ಕಾಂಗ್ರೆಸ್ ಪ್ರಾಬ್ಲಮ್ ಅಲ್ಲ ಅದು. ಇದು ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು. ಭಾರತೀಯ ಜನತಾ ಪಾರ್ಟಿ ನೀವೇನು ಹೇಳಿದ್ರಿ, ಯುವಕರಿಗೆ ಮುಖ್ಯಮಂತ್ರಿ ಮಾಡಬೇಕು ಅಂತ ಕೇಂದ್ರ ನಾಯಕರು ತೊಗೊಂಡ್ರೆ ನಾವೆಲ್ಲರೂ ತುಂಬ ಸಂತೋಷದಿಂದ ಸ್ವಾಗತ ಮಾಡ್ತೇವೆ. ಇದರಲ್ಲಿ ನಾವೇ ಗೂಟ ಹೊಡ್ಕೊಂಡು ಕೂತ್ಕೋಬೇಕು ಅನ್ನೋದೇನಿಲ್ಲ. ಅಡ್ವಾಣಿಯವರು ಎಷ್ಟು ಸಂತೋಷದಿಂದ ಬಿಟ್ಕೊಟ್ಟಿದ್ದಾರೆ, ಇವತ್ತು ಜೋಶಿ ಅವರು ಎಷ್ಟು ಸಂತೋಷ ಬಿಟ್ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅಂತ ಅಂದಾಗ ಅವ್ರಿಗೆ ಗೊತ್ತಿರುತ್ತೆ ಸರ್, ಏನು ಸಂತೋಷದಿಂದ ಬಿಟ್ಕೊಟ್ರು ಅಂತ ತಾವು ಹೇಳ್ತಾ ಇದ್ದೀರಿ. ಅದರಿಂದ ಅವ್ರಿಗೆ ಗೊತ್ತಿರ್ಬೋದು. ನಮ್ಮ ನಾಯಕರು, ನಮ್ಮ ಹಿರಿಯರು ಯಾವ ರೀತಿ ಇದ್ದಾರೆ ಅನ್ನೋದು ನಮಗೆ ಗೊತ್ತು. ನಮ್ಮ ಜೊತೆ ಸಂಪರ್ಕದಲ್ಲೇ ಇರ್ತಾರೆ ಅವರು. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನಮ್ಮ ಕೇಂದ್ರದ ನಾಯಕರು ತಗೊಂಡಂಥ ತೀರ್ಮಾನ ಯಾವತ್ತೂ ಕೂಡ ಸರಿ ಇರುತ್ತೆ ಅಂತ ವಿಶ್ವಾಸ. ಕರ್ನಾಟಕ ರಾಜ್ಯದಲ್ಲೂ ಕೂಡ ಹೊಸ ಯುವ ಜನಾಂಗ ಬಂದರೆ ಸ್ವಾಗತ ಮಾಡ್ತಾರಂಥ ವ್ಯಕ್ತಿಗಳು ನಾವೆಲ್ಲರೂ ಕೂಡ. ಇಲ್ಲಿ ಈಗ ಮುಂದಿನ 2.5 ವರ್ಷಗಳಲ್ಲಿ ಅನೇಕ ರಾಜಕೀಯ ಬೆಳವಣಿಗೆಗಳು ಆಗ್ತವೆ ಅನ್ನೋದು ನಿಮ್ಮ ಪಕ್ಷದ ಆಂತರಿಕ ಇದರಲ್ಲಿ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಒಂದು JDS ಜೊತೆ ತಾವು ಕೈ ಜೋಡಿಸಿ ಕಾಂಗ್ರೆಸ್ಸಿನ ಕೆಲವ್ರನ್ನ ಸೆಳ್ಕೊಂಡು ಮತ್ತೆ ಅಧಿಕಾರ ಹಿಡಿಯೋ ಒಂದು ಪ್ರಯತ್ನ ಮಾಡ್ತೀರಿ ಅನ್ನೋ ಮಾತಿದೆ. ಹೊಸ ನಿಮ್ಗೆ ಯೋಚನೆಗಳು ಬರ್ತಾ ಇದೆ, ನಂಗೆ ಖುಷಿ. ಇದು ನನ್ನ ಯೋಚನೆ ಅಲ್ಲ, ನಾನೇ ಕೇಳ್ತೀನಿ. ಈಶ್ವರಪ್ಪನವರು ಇಂಥದ್ರಲ್ಲಿ ಪ್ರವೀಣರು ಎದುರುಗಡೆ ಯಾರು ಕೇಳ್ತಾರೆ ಅವ್ರ ಮೇಲೆ ಇಲ್ಲ ನಾನು ಪ್ರವೀಣ್ ಅಲ್ಲ. ಯಾಕೆಂದ್ರೆ ನಮ್ಮ ಪಕ್ಷದ ಯಾವುದೇ ಪ್ರಮುಖರಿಗೆ ಹೊಳಿದಾರೆ ನಿಮ್ಗೆ ಹೊಳೆಯುತ್ತಲ್ಲ ಅಂತ ತುಂಬ ಸ್ಪಷ್ಟವಾಗಿ ಹೇಳ್ತೇನೆ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಯಲ್ಲಿ ಗೆದ್ದಂಥ ಈ ಸಂದರ್ಭದಲ್ಲಿ ನಮ್ಮ ತಪ್ಪಿಂದ ಭಾರತೀಯ ಜನತಾ ಪಾರ್ಟಿ BJP, KJP, BSR ಪಾರ್ಟಿ ಆಗಿದ್ದಕ್ಕೋಸ್ಕರ ನಮ್ಮ ಮತದಾರ ಡಿವೈಡ್ ಆಗಿದ್ದಕ್ಕೋಸ್ಕರ ಆಕಸ್ಮಿಕವಾಗಿ ಸಿದ್ದರಾಮಯ್ಯನವರು ಲಾಟ್ರಿ ಹೊಡೆದಂಗೆ ಮುಖ್ಯಮಂತ್ರಿ ಆಗ್ಬಿಟ್ರು. ಪ್ರಶ್ನೆನೇ ಇಲ್ಲ. ನಾವು ಅವರು ಅಧಿಕಾರದಲ್ಲೇ ಮುಂದುವರಿಬೇಕು, 5 ವರ್ಷನೂ ಆಡಳಿತ ನಡೆಸಬೇಕು ಅಂತ ಆಸೆ, ಒಳ್ಳೆ ಆಡಳಿತ ಮಾಡಿ ಅಂತ ಅನ್ಕೊಂಡು ಟೀಕೆ ಮಾಡ್ತೇವೆ. ಇನ್ನು ಅವ್ರ ಗ್ರಹಚಾರಕ್ಕೆ, ಅವ್ರ ಗುಂಪುಗಾರಿಕೆ ಅಂತ ಹೊಡೆದು ಏನಾಗುತ್ತೋ ನನಗೆ ಗೊತ್ತಿಲ್ಲ. ಈಗ ಅವಕಾಶ ಸಿಕ್ಕರೆ ಪ್ರಯತ್ನ ಮಾಡಲ್ಲ. ನಾವು ಸನ್ಯಾಸಿಗಳಲ್ಲ. ಖರ್ಗೆ ಅವರಿಗಾಗಲೇ ಒಂದು ದಾಳ ಬಿಟ್ಟಿದ್ದಾರೆ. ಅವ್ರ ಪಾರ್ಟಿ ಏನು ಸ್ಥಿತಿ ಆಗುತ್ತೋ ನನಗೆ ಗೊತ್ತಿಲ್ಲ. ಆದರೆ ನಮ್ಮ ಆಸೆ ಈ ಸರ್ಕಾರ 5 ವರ್ಷನೂ ಇರಬೇಕು. ಇದಾದ ನಂತರ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಆಧಾರದ ಮೇಲೆ ರೈತರ ಆಶೀರ್ವಾದದಿಂದ, ರಾಜ್ಯದ ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬರ್ತೇವೆ. ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅನೇಕ ತಪ್ಪುಗಳು ಮಾಡಿದ್ವಿ, ಅದನ್ನು ತಿದ್ದುಕೊಂಡು ಯಾವ ರೀತಿ ಇವತ್ತು ನರೇಂದ್ರ ಮೋದಿ ದೇಶದಲ್ಲಿ ಆಡಳಿತ ಕೊಡ್ತಿದ್ದಾರೋ ಅದೇ ರೀತಿ ರಾಷ್ಟ್ರಭಕ್ತಿಯಿಂದ
ರೈತರ ಅಭಿವೃದ್ಧಿಯಿಂದ ಹೆಣ್ಣು ಮಕ್ಕಳಿಗೆ ಯುವಕರಿಗೆ ಅನುಕೂಲ ಆಗೋ ದಿಕ್ಕಿನಲ್ಲಿ ಒಳ್ಳೆ ರಾಜ್ಯದ ಆಡಳಿತ ಕೊಡಬೇಕು ಅನ್ನೋ ವಿಶ್ವಾಸದಲ್ಲಿದ್ದೇವೆ. ಖಂಡಿತ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಈಶ್ವರಪ್ಪನವರೇ, ಇದುವರೆಗೆ ನಮ್ಮ ಪ್ರಶ್ನೆಗಳಿಗೆ ಭಾಳ ಮುಕ್ತವಾಗಿ ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದೀರಿ. ನಿಮಗೆ ನಮಸ್ಕಾರ. ನೇರ ಮಾತು ನಿಮ್ಮ ವಿಚಾರಕ್ಕೂ ಕೂಡ ನನಗೆ ತುಂಬ ಸಂತೋಷ ಆಯಿತು. ನಿಮ್ಮ ಅಭಿನಂದನೆಗಳು. ಇದು ಈ ವಾರದ ನೇರ ಮಾತು. ಮುಂದಿನ ವಾರ ಮತ್ತೊಬ್ಬ ಗಣ್ಯರೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ನಮಸ್ಕಾರ.